ಹಲೋ ಎವ್ರಿವನ್, ವೆಲ್ಕಮ್ ಟು wowenuruchi. ಸೊ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಏನಂದರೆ ಕಂಡೆನ್ಸ್ಡ್ ಮಿಲ್ಕ್. ಇದು ಯಾಕೆ ಅಷ್ಟು ಮುಖ್ಯ ಅಂದರೆ, ನಾವು ಯೂಶ್ವಲಿ ಯಾವ ಸ್ವೀಟ್ ಮಾಡಿದ್ರು ಹರಿದಿನಗಳಲ್ಲಿ ನಾವು 108 ಥರ ಸ್ವೀಟ್ ಮಾಡಿದ್ರು ಎಲ್ಲದಕ್ಕೂ ನಾವು ಹೆಚ್ಚಿಗೆ ಬಳಸುವಂಥ ಕಂಡೆನ್ಸ್ಡ್ ಮಿಲ್ಕ್ ನಾವು ಮಾರ್ಕೆಟಿಂದ ತರ್ತೀವಿ. ಆದರೆ ಇಲ್ಲಿ ನಾನು ತೋರಿಸ್ತಾ ಇರೋ ರೆಸಿಪಿ ಎಂಥದ್ದು ಅಂದರೆ, ನೀವು ಮಾರ್ಕೆಟಿಂದ ಕಂಡೆನ್ಸ್ಡ್ ಮಿಲ್ಕ್ ಇನ್ಮೇಲೆ ತರೋದೇ ಇಲ್ಲ. ಯಾಕಂದರೆ ಇದು ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂದರೆ, ಹೊರಗಡೆ ಸಿಗೋ ಥರ ಟೆಕ್ಸ್ಚರಲ್ಲೇ, ಹೊರಗಡೆ ಸಿಗೋ ಥರ ಕನ್ಸಿಸ್ಟೆನ್ಸಿಯಲ್ಲೇ ಕಂಡೆನ್ಸ್ ಮಿಲ್ಕ್ನ ನಾವು ಕೇವಲ 2 ನಿಮಿಷದಲ್ಲಿ ಮನೇಲಿ ಮಾಡ್ಬೋದು. ಸೊ ಹಾಗಿದ್ಮೇಲೆ ಇನ್ಮೇಲೆ ನಾವು ಮಾರ್ಕೆಟಿಂದ ಯಾಕೆ ತರಬೇಕು ಅಲ್ವಾ? ಸರಿ ಬನ್ನಿ ಹಾಗಿದ್ರೆ ನೋಡೋಣ ಇದನ್ನ ಹೇಗೆ ಮಾಡಬೇಕು ಅಂತ. ಸೊ ಕಂಡೆನ್ಸ್ಡ್ ಮಿಲ್ಕ್ ಮಾಡೋದಕ್ಕೆ ನಾವಿಲ್ಲಿ ತಗೋತಾ ಇದ್ದೀವಿ ಅರ್ಧ ಕಪ್ನಷ್ಟು ಮಿಲ್ಕ್ ಪೌಡರ್, 1/4 ಕಪ್ನಷ್ಟು ಅಂದರೆ 1/4 ಭಾಗ ಕಪ್ನಷ್ಟು ತಗೋತಾ ಇದ್ದೀವಿ ಸಕ್ಕರೆ. ಇದಕ್ಕೆ ನಾನು ಹಾಕೋತಾ ಇದ್ದೀನಿ 1.5 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲವರ್. ಕಾರ್ನ್ಫ್ಲವರ್ ಅಂದರೆ ಕಾರ್ನ್ ಸ್ಟಾರ್ಚ್ ಅಂತ ಹೇಳ್ತಾರಲ್ಲ, ಕಾರ್ನ್ಫ್ಲವರ್ ಅದು. ಮತ್ತು ಇದಕ್ಕೆ ನಾನಿಲ್ಲಿ ಸೇರಿಸ್ಕೋತಾ ಇರೋದು 1 ಟೀ ಸ್ಪೂನ್ನಷ್ಟು ತುಪ್ಪ. ಕೊನೆಯದಾಗಿ ನಾನು ಇದರಲ್ಲಿ ಸೇರಿಸ್ತಾ ಇರೋದು 1/8 ಟೀ ಸ್ಪೂನ್ ಅಂದರೆ 8ರಲ್ಲಿ 1 ಭಾಗದಷ್ಟು ಸೋಡಾ, ಬೇಕಿಂಗ್ ಸೋಡಾ ಅಂತ ಹೇಳ್ತೀವಲ್ಲ ಅದು. ನಿಮಗೆ ಸ್ಪೂನ್ ಮೆಜರ್ಮೆಂಟ್ ಬೇಡ ಅಂದರೆ ನೀವು ಕೈಯಿಂದ 1 ಚಿಟಿಕೆ ಹಾಕಿದರೂ ಸಾಕಾಗುತ್ತೆ. ಮುಂದೆ ನಾವು ಇದಕ್ಕೆ ಹಾಕ್ತಾ ಇರೋದು 1/4 ಕಪ್ನಷ್ಟು ಉಗುರು ಬಿಸಿಯಾದ ನೀರು. ಸ್ವಲ್ಪ ಬಿಸಿ ಆಗಿರಲಿ ಅಂತ ನೀರನ್ನ 1/4 ಕಪ್ನಷ್ಟು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೊಳ್ಳೋಣ. ಏನು ಲಂಪ್ಸ್ ಉಳಿದಿರೆ ಹಾಗೆ ಇದನ್ನು ಚೆನ್ನಾಗಿ ಕಲಸಿದ ಮೇಲೆ ನಾವು ಇದನ್ನು ಏನು ಮಾಡಬೇಕು ಅಂದರೆ, ಸೊ ನಾನು ಇದನ್ನು ಇವಾಗ ಗ್ಯಾಸ್ ಆನ್ ಮಾಡಿ ಬಿಸಿ ಮಾಡ್ತಾ ಇದ್ದೀನಿ. ನಾವು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇದನ್ನು ಬಿಸಿ ಮಾಡ್ಬೋದು, ಹೈ ಫ್ಲೇಮ್ ಮಾತ್ರ ಇಡಬೇಡಿ. ಮತ್ತು ಇದನ್ನು ಕಾನ್ಸ್ಟೆಂಟ್ಲಿ ಕೈಯಾಡ್ತಾನೆ ಇರಬೇಕು, ಯಾಕಂದರೆ ಇದರಲ್ಲಿ ಮಿಲ್ಕ್ ಪೌಡರ್ ಹಾಕಿರೋದ್ರಿಂದ ಬೇಗನೆ ಅದು ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನು ಕಾನ್ಸ್ಟೆಂಟ್ಲಿ ಕೈಯಾಡ್ತಾನೆ ಇರೋಣ. ನಾವು ಟೈಮ್ ಇಟ್ಟು 2ರಿಂದ 2.5 ನಿಮಿಷನೇ ಸಾಕು. ಸಕ್ಕರೆ ಎಲ್ಲ ಮೆಲ್ಟ್ ಆಗಿ ಇದು ಗಟ್ಟಿಯಾದ ಒಂದು ಕನ್ಸಿಸ್ಟೆನ್ಸಿಗೆ ಬಂದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡಬೇಕು. ತುಂಬ ಹೊತ್ತು ಇದನ್ನು ಕುದಿಸಬಾರ್ದು. ಇಲ್ಲಿ ನೋಡಿ ಯಾವ ಥರ ಇದು ನೊರೆ ನೊರೆಯಾಗಿ ಥಿಕ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಲ್ವಾ? ನಮ್ಗೆ ಸಕ್ಕರೆ ಕೂಡ ಎಲ್ಲೂ ಕಾಣ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಸಕ್ಕರೆ ಕೂಡ ಎಲ್ಲ ಡಿಸಾಲ್ವ್ ಆಗಿಬಿಟ್ಟಿದೆ. ಇನ್ನೊಂದು 10ರಿಂದ 15 ಸೆಕೆಂಡಲ್ಲಿ ನಾನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಸೊ ಗ್ಯಾಸ್ ಆಫ್ ಮಾಡಿದ ಮೇಲೆ ಇದನ್ನು ಒಂದು 30 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಇದ್ರ ಟೆಕ್ಸ್ಚರ್ ನೋಡಿ ಎಷ್ಟು ಸ್ಮೂತಾಗಿ, ಎಷ್ಟು ಕ್ರೀಮಿಯಾಗಿ ಇದು ರೆಡಿಯಾಗಿದೆ ಅಲ್ಲ. ಇದು ತಯಾರಾದ್ಮೇಲೆ ಕೂಡ ನಿಮಗೆ ಗೊತ್ತಾಗುತ್ತೆ, ಇದು ಡೆಫಿನೆಟ್ಲಿ ರೆಡಿಮೇಡ್ ಒಂದು ಕಂಡೆನ್ಸ್ ಮಿಲ್ಕ್ ಏನಿರುತ್ತೆ ಅದೇ ಥರನೇ ಇರುತ್ತೆ. ಇಲ್ಲಿ ನೋಡಿ, ಸೊ 30 ನಿಮಿಷ ಆದಮೇಲೆ ಈ ಕಂಡೆನ್ಸ್ಡ್ ಮಿಲ್ಕ್ನ ಟೆಕ್ಸ್ಚರ್ ನೋಡಿ ನೀವು, ಎಷ್ಟು ಥಿಕ್ಕಾಗಿ ಎಷ್ಟು ಕ್ರೀಮಿಯಾಗಿದೆ. ಸೇಮ್ ರೆಡಿಮೇಡ್ ಥರನೇ ಇದೆ ಅಲ್ವಾ? ಟೇಸ್ಟ್ ಕೂಡ ಇದ್ರದ್ದು ಹಾಗೆ ಇರುತ್ತೆ. ವಾವ್, ನೋಡಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಥಿಕ್ಕಾಗಿ ಹೇಗೆ ಬೀಳ್ತಾ ಇದೆ. ರಿಬ್ಬನ್ ಕನ್ಸಿಸ್ಟೆನ್ಸಿ ಏನು ಹೇಳ್ತಾರಲ್ಲ ಆ ಥರ ರಿಬ್ಬನ್ ಥರ ಫಾರ್ಮ್ ಆಗ್ತದೆ. ಸೊ ಇದು ರಿಯಲ್ ಕಂಡೆನ್ಸ್ಡ್ ಮಿಲ್ಕ್ ಅಂದರೆ ಹೀಗೆ ಇರುತ್ತೆ. ಮತ್ತು ಇನ್ನೊಂದು ಏನಂದರೆ, ಇದು ಮಾಡಲಿಕ್ಕೆ ನಮಗೆ ಕೇವಲ ತೊಗೊಂಡಿದ್ದು 2 ನಿಮಿಷ ಮಾತ್ರ. ಇದನ್ನು ನೀವು ನೆನೆಸ್ಕೊಂಡ ತಕ್ಷಣ ಮಾಡ್ಬೋದು, ಅಥವಾ ಬೇಕು ಅಂದರೆ ಇದನ್ನು ಮಾಡಿ ಫ್ರಿಜ್ನಲ್ಲಿ ಸ್ಟೋರ್ ಕೂಡ ಮಾಡ್ಬೋದು. 15ರಿಂದ 20 ದಿನದವರೆಗೆ ಇದು ಏನೂ ಹಾಳಾಗದಿರ ಚೆನ್ನಾಗಿರುತ್ತೆ. ಒಂದು ಏರ್ಟೈಟ್ ಗ್ಲಾಸ್ ಕಂಟೈನರ್ನಲ್ಲಿ ಹಾಕಿ ನೀವು ಸ್ಟೋರ್ ಮಾಡಿದರೆ ಫ್ರಿಜ್ನಲ್ಲಿ ಒಂದು 20 ಡೇಸ್ವರೆಗೂ ಆರಾಮಾಗಿ ಇದನ್ನು ಇಟ್ಕೊಂಡು ಬಳಸ್ಕೋಬೋದು. ಮತ್ತು ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಇದರಲ್ಲಿ ಯಾವ ಪ್ರಿಸರ್ವೇಟಿವ್ ಅಥವಾ ಕೆಮಿಕಲ್ ಕೂಡ ಇರೋದಿಲ್ಲ. ಸೊ ಟೇಸ್ಟಿ ಫುಡ್ ತಿನ್ನಿ, ಆರೋಗ್ಯವಾಗಿರಿ, ಮತ್ತು ಲೈಫ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು.